ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಅಧ್ಯಾಯ 4 ವರ್ಗ ಸಮೀಕರಣಗಳು ಈಗಾಗಲೇ 4 ಪಾಠಗಳಲ್ಲಿ ನೋಡೋದಾಗಿದೆ. ಪಾಠ 5ನೇ ಪಾಠ ಬಂದ್ಬಿಟ್ಟು ಈಗಾಗಲೇ 4.2 ನಲ್ಲಿ 5 ಲೆಕ್ಕಗಳನ್ನು ನೋಡಿದಾಗಿದೆ. ಪಾರ್ಟ್ 4 ನಲ್ಲಿ ಈಗ ಉದಾಹರಣೆ ರೂಪದಲ್ಲಿ 2ನೇ ಪ್ರಶ್ನೆಯಲ್ಲಿ ಉದಾಹರಣೆ ರೂಪದಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನೋಡಿ, ಉದಾಹರಣೆ 1ರಲ್ಲಿ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿ ಅಂತ ಹೇಳಿದೆ. ಉದಾಹರಣೆ 1 ಎಲ್ಲೈತಿ ನೋಡ್ಬೇಕು. ಉದಾಹರಣೆ 1 ಪ್ರಶ್ನೆ ನೋಡಿ, ಉದಾಹರಣೆ 1 ಅಂತಿದೆ. ಉದಾಹರಣೆ ಈ ಕೆಳಗಿನ ಸನ್ನಿವೇಶದಲ್ಲಿ ಗಣಿತೀಯ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ. ಅವ್ರೇನ್ ಮಾಡಿದ್ರೆ ಇಲ್ಲಿ ಪ್ರತಿನಿಧಿಸಿ ಆಲ್ರೆಡಿ ಲೆಕ್ಕನೂ ಬಿಡಿಸ್ಯಾರ ಇಲ್ಲಿವರೆಗೂ. ಆದ್ದರಿಂದ ಜಾನ್ ಬಳಿ ಇದ್ದ ಗೋಲಿಗಳ ಸಂಖ್ಯೆ ವರ್ಗ ಸಮೀಕರಣವು x² - 45x + 324 0 ಸರಿದೂಗಿಸುತ್ತದೆ. ಇದು ಸಮಸ್ಯೆಯ ಅಪೇಕ್ಷಿತ ಗಣಿತೀಯ ರೂಪವಾಗಿದೆ. ಇಲ್ಲಿವರೆಗೂ ಬರಿಬೇಕು ನೀವು. ಇಲ್ಲಿವರೆಗೂ ಬರೋದು ಇದನ್ನು ಮುಂದುವರಿಸುವುದನ್ನು ಅಪವರ್ತನ ವಿಧಾನದಿಂದ ಅವ್ರೇನ್ ಹೇಳಿದ್ರೆ ಇಲ್ಲಿ ಮುಂದುವರಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಮುಂದುವರಿಸಬೇಕಾಗ್ತದೆ. ಇಲ್ಲವೇ ಪ್ರಶ್ನೆಗಳನ್ನು ಇಲ್ಲಿ ಮುಂದುವರಿಸಿರ್ತೀನಿ. ಇಲ್ಲಿ ನೋಡಿ, ಇಲ್ಲಿದೆ ಪ್ರಶ್ನೆ ಬರ್ಕೊಂಡಿನಿ. ಏನಂತ ಇದೆ? x² + x² + 45x + 324 0 ಅಂತ. ಇಲ್ಲಿ ಮೊದಲ ಪದ ಕೊನೆಯ ಪದವನ್ನು ಗುಣಾಕಾರ ಮಾಡ್ತೀವಿ. 324 x² ಆಗ್ತದೆ ಮೊದಲ ಪದ ಕೊನೆಯ ಪದ. ಅದೇ ನಾವು ಮಧ್ಯದ ಪದವನ್ನು ತರಬೇಕಾಗಿರೋದ್ರಿಂದ ಇದನ್ನು ಪ್ಲಸ್ ಆರ್ ಮೈನಸ್ ಮಾಡಿದ್ರೆ 45 ಬರಬೇಕು, ಮೈನಸ್ 45 ಬರಬೇಕು. ಅದೇ ಗುಣಾಕಾರ ಮಾಡಿದ್ರೆ 324 ಅಂತ ಬರಬೇಕು. ಹಾಗಾದ್ರೆ ಆ ನಡಬರ್ಕಿನ ಪದಗಳು ಯಾವುವು ಅಂತ ನೋಡ್ಬೇಕು. ಆ ನಡಬರ್ಕಿನ ಪದಗಳು ಯಾವುವು ಅಂತಂದ್ರೆ 324 ಅಪವರ್ತನ ವಿಧಾನ ಮಾಡಿ 2 16 2 2 ಮುಂದೆ ಮತ್ತೆ 2ರಿಂದ ಹೋಗ್ತದೆ 2 8 2 1 ಮತ್ತೆ ಇದು 2ರಿಂದ ಹೋಗೋದಿಲ್ಲ. ಅದ ಕಾರಣ ಏನ್ ಮಾಡೋಣ 3ರಿಂದ 3 2 6 2 ಉಳಿತು 21 ಆಯ್ತು. 3 1 21 3 9 27 3 3 9 3 1 3. ಹಾಗಾದ್ರೆ ಎರಡು ಪದಗಳು ಇದರಲ್ಲಿ ಯಾವ್ದು ಸಿಗ್ತಾವಪ್ಪ ಅಂತಂದ್ರೆ 3 3 9 1 2 2 4 4 3 12 12 3 36 36 ಮತ್ತು 9 ಇವೆರಡು ಕೂಡಿಸ್ರಿ 45 ಆಗ್ತವೆ ನೋಡ್ರಿ 45. ಅದೇ ಇವೇನ್ ಮಾಡ್ರಿ ಇವ್ ಗುಣಾಕಾರ ಮಾಡಿದ್ರೆ 324 ಆಗ್ತವೆ. 36 × 9 ಮಾಡಿದ್ರೆ 324. ಒಂದು ಮೈನಸ್ 36x ಅಂತ ತಗೊಂಡಿವಿ, ಒಂದು ಮೈನಸ್ 9x ಅಂತ ತಗೊಂಡಿವಿ. ಇವೆರಡು ಪದಗಳು ನೋಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ 36 × 9 324 x × x x². ಈಗ ಏನ್ ಮಾಡೋಣ ಮೈನಸ್ 45 ತೆಗೆದು ಹಾಕಿ ಆ ಜಾಗನಾಗ ಇವೆರಡು ಪದಗಳನ್ನ ಏನ್ ಮಾಡ್ಬೇಕು ತುಂಬಬೇಕು. ಇಲ್ಲಿ ತುಂಬಿದೆ x² ಮೈನಸ್ 45 ತೆಗೆದು ಹಾಕಿ ಮೈನಸ್ 36x ಮೈನಸ್ 9x ಪ್ಲಸ್ 324 324 0. ಈಗ ನೋಡ್ರಿ ಇಲ್ಲಿ ಇವೆರಡು ಪದಗಳನ್ನ ನೋಡ್ಬೇಕು, ಇವೆರಡು ಪದಗಳನ್ನ ನೋಡ್ಬೇಕು. ಇವೆರಡರಲ್ಲಿ ಕಾಮನ್ ಏನ್ ತಗೋಕ್ ಬರ್ತದೆ? ಕೇವಲ x ಮಾತ್ರ ಹೊರಗಡೆ ತಗೋಕ್ ಬರ್ತದೆ. x ಅನ್ನು ಹೊರಗಡೆ ತಗೊಂಡಿ ಅಂದ್ರೆ ಇಲ್ಲಿ x ಹೊರಗಡೆ 2 ಅದಾವ, ಒಂದ್ ಹೊರಗಡೆ ಬಂತಂದ್ರೆ 1 ಉಳಿತು. ಇಲ್ಲಿ 36x ಅಂತ ಐತಿ, ಮೈನಸ್ 36x ಅಂತ ಐತಿ. x ಆಲ್ರೆಡಿ ಇಲ್ಲಿ ಹೊರಗಡೆ ತಗೊಂಡಿದೀವಿ, ಉಳಿತೇನೆ ಇಲ್ಲಿ ಬರೀ ಮೈನಸ್ 36. ಇಲ್ಲಿ ಮೈನಸ್ ಇದ್ರಾಗ ಏನ್ ಕಾಮನ್ ಹೊರ ತಗೋಕ್ ಬರ್ತಪ್ಪ ಅಂದ್ರ ಮೈನಸ್ 9 ಹೊರಗಡೆ ತಗೋಕ್ ಬರ್ತದೆ. ಮೈನಸ್ 9 ಹೊರಗಡೆ ತಕೊಂಡ ಅಂದ್ರ ಇಲ್ಲಿ ಮೈನಸ್ 9x ಇತ್ತು, ಮೈನಸ್ 9 ಹೊರಗಡೆ ತಗೊಂಡಿದ್ದೀವಿ, ಉಳಿತೇನು x. ಇಲ್ಲಿ ಮೈನಸ್ ಯಾಕೆ ತಗೋತೀನಿ? ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರ್ತದೆ. ಆದ ಕಾರಣ 9 ಎಷ್ಟಲೇ 324 ಅಂದ್ರೆ 36 324 ಆಗ್ತದೆ. ಹಾಗಾದ್ರೆ ಏನ್ ಬಂತು? ಇಲ್ಲಿ ಉಳಿತು. ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ x ಮೈನಸ್ 36 ಅದ, ಇಲ್ಲಿ x ಮೈನಸ್ 36. ಇದು ಕಾಮನ್ ಒಂದು ಹೊರಗಡೆ ತಗೊಂಡಿವಿ. ಉಳಿದು ಏನು ಇದೊಂದು ಉಳಿತು, x ಮೈನಸ್ 9 ಅಂತ ಉಳಿತು. ಹಾಗಾದ್ರೆ x ಮೈನಸ್ 36 0. ಹಾಗಾದ್ರೆ x ನ ಬೆಲೆ ಏನ್ ಬಂತು? 36 ಅಂತ ಬಂತು. ಇನ್ನೊಂದು x ಮೈನಸ್ 9 ಅದ, ಈ ಮೈನಸ್ 9 ಈ ಕಡೆ ಹೋದ್ರೆ ಏನಾಯ್ತು? ಪ್ಲಸ್ 9 ಆಯ್ತು. x 9 ಅಂತ ಬಂತು. ಇದು ಒಂದನೇ ಪ್ರಶ್ನೆಗೆ ಒಂದನೇ ಉದಾಹರಣೆ ಒಳಗೆ ಒಂದೇ ಇರುವಂತಹ ಉತ್ತರ. ಅದರಲ್ಲಿ ಇನ್ನೊಂದು ಉದಾಹರಣೆ ಅದ ನೋಡ್ರಿ. ಇದು ಈ ಉದಾಹರಣೆಗೆ ಕಂಪ್ಲೀಟ್ ಐತಿ. ಈಗ ಇದ್ರ ಎರಡನೇ ಆ ದಿನದ ತಯಾರಿಸಿದ ಆಟಿಕೆಗಳ ಸಂಖ್ಯೆ x ಆಗಿರ್ಲಿ ಅಂತ. ಎರಡನೇ ಉದಾಹರಣೆ ಇಲ್ಲಿಗೆ ಎಂಡ್ ಆಗ್ತದೆ ನೋಡ್ರಿ, ಇಲ್ಲಿಗೆ ಎಂಡ್ ಆಗಿದೆ. ಆದ್ದರಿಂದ ಆ ದಿನ ತಯಾರಿಸಿದ ಆಟಿಕೆಗಳ ಸಂಖ್ಯೆ ವರ್ಗ ಸಮೀಕರಣಗಳು x² - 55x + 750 0 ಅನ್ನು ಸರಿದೂಗಿಸುತ್ತದೆ. ಇಲ್ಲಿ ನೀವು ಏನ್ ಮಾಡಬೇಕು? ಕಂಟಿನ್ಯೂ ಮಾಡಬೇಕು. ಇಲ್ಲಿ ಏನ್ ಹೇಳಿದ್ದಾರೆ ಆ ಪ್ರಶ್ನೆಯನ್ನು ಇಲ್ಲಿ ಬಿಡಿಸಿದ್ದೀನಿ ನೋಡಿ. ಇಲ್ಲಿ
ಎಕ್ಸ್ ಸ್ಕ್ವೇರ್ ಮೈನಸ್ 55 ಎಕ್ಸ್ ಪ್ಲಸ್ 750 ಈಸ್ ಈಕ್ವಲ್ ಟು 0 ಅಂತ. ಇಲ್ಲಿ ಮೊದಲ ಪದ ಕೊನೆಯ ಪದವನ್ನು ಗುಣಾಕಾರ ಮಾಡಿದಾಗ 750 ಎಕ್ಸ್ ಸ್ಕ್ವೇರ್. ಇಲ್ಲಿ 750ರ ಅಪವರ್ತನಗಳು ತೆಗಿಬೇಕು. 750ರ ಅಪವರ್ತನಗಳು 2 3 6, 1 ಉಳಿತು, 2 7 14, 1 ಉಳಿತು, ಮತ್ತೆ 2 5 10. ಮುಂದೆ 2ರಿಂದ ಹೋಗಲ್ಲ, 3ರಿಂದ ಹೋಗ್ತದ. 3 1 3, 3 2 6, ಮುಂದೆ ಎಷ್ಟು ಉಳಿತು? 3 2 6, 1 ಉಳಿತು, 3 5 15. ಮುಂದೆ 3ರಿಂದ ಹೋಗಲ್ಲ, ಇದು 5ರಿಂದ ಹೋಗ್ತದೆ. 5 2 10, 2 ಉಳಿತು, 5 5 25. ಮತ್ತೆ 5ರಿಂದ ಹೋಗ್ತದೆ, 5 5 25. ಮತ್ತೆ 5ರಿಂದ ಹೋಗ್ತದೆ, 5 1 5. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೋದು? ಆ ಎರಡು ಪದಗಳನ್ನ ಏನ್ ಮಾಡ್ಬೋದು? ನಾವು ಕಂಡು ಹಿಡಿಬಹುದು. ಹಾಗಾದ್ರೆ 2 3 12, 2 3 6, 6 5 30. ಒಂದು ಪದ, 5 5 25. 30 1 25, 55 ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ 55 ಬರ್ತದೆ. 30 × 25 ಮಾಡಿದ್ರೆ 750 ಬರ್ತದೆ. ಹಾಗಾದ್ರೆ ಆ ಎರಡು ಪದಗಳು ಯಾವಪ್ಪ ಅಂದ್ರೆ ಒಂದು -30x, ಒಂದು -25x. -30x, -25x. ಇಲ್ಲಿ ಈ ಪದವನ್ನು ತೆಗೆದು ಹಾಕೋದು, ಈ ಪದಗಳನ್ನ ಏನ್ ಮಾಡೋದು? ಸೇರಿಸೋದು. ಹಾಗಾದ್ರೆ x ಸ್ಕ್ವೇರ್ಗೆ x ಸ್ಕ್ವೇರ್ -55x ಅದ ಪ್ಲಸ್ 750 ಅದ. ಇದನ್ನು ತೆಗೆದು ಹಾಕಿ -30x -25x ಅಂತ ತಗೊಂಡೇವಿ. ಇಲ್ಲಿ ನೋಡ್ರಿ, ಇವೆರಡು ಪದಗಳನ್ನ ನೋಡ್ಬೇಕು, ಮುಂದೆ ಇವೆರಡು ಪದಗಳನ್ನ ನೋಡ್ಬೇಕು. ಇಲ್ಲಿ ಏನು ಕಾಮನ್ ತಗೊಳ್ಕೊರ ಬರ್ತದ? x ಅನ್ನು ಹೊರಗೆ ತಗೊಳ್ ಬರ್ತದ. ಇಲ್ಲಿ 2x ನ 1x ಹೊರಗೆ ಬಂದ್ರೆ 1x ಉಳಿತು. ಇಲ್ಲಿ -30x ನಲ್ಲಿ x ಹೊರಗೆ ಬಂದ್ರೆ ಉಳಿತೇನೋ 30 ಅಂತ ಉಳಿತು. ಇಲ್ಲಿ ಏನ್ ಕಾಮನ್ ಹೊರಗಡೆ ತಗೊಳಕ್ ಬರ್ತದಪ್ಪ ಅಂತಂದ್ರೆ ಇಲ್ಲಿ -25 ಎಂಬುದನ್ನು ಹೊರಗಡೆ ತಗೊಳಕ್ ಬರ್ತದೆ. ಹಾಗಾದ್ರೆ -25 ಇಲ್ಲಿ ಹೊರಗಡೆ ಬಂದ್ರೆ ಉಳಿತೇನೋ x ಉಳಿತು. ಇಲ್ಲಿ -25 ಮೈನಸ್ ಇಂಟು ಮೈನಸ್ ಪ್ಲಸ್ 25 ಎಷ್ಟಲೇ 750 ಅಂದ್ರೆ 25 30 750. ಹಾಗಾದ್ರೆ ನೋಡಿ, ಇಲ್ಲಿ -x -30 ಅಂತದ, ಇಲ್ಲಿ x -30 ಅಂತ. ಹಾಗಾದ್ರೆ ಎರಡು ಕೂಡಿಸಿ ಒಂದೇ ಕಾಮನ್ ಮಾಡ್ಕೊಂಡು ಉಳಿದು ಏನು x -25x ಅಂತ ಉಳಿತು. ಹಾಗಾದ್ರೆ x -30 ಈಸ್ ಈಕ್ವಲ್ ಟು ಆ ಕಡೆ ಹೋದ್ರೆ x ಈಸ್ ಈಕ್ವಲ್ ಟು 30 ಇತ್ತು. x -25 ಈಸ್ ಈಕ್ವಲ್ ಟು 0 ಆದ್ರೆ ಈ ಮೈನಸ್ ಆ ಕಡೆ ಹೋದ್ರೆ x ಈಸ್ ಈಕ್ವಲ್ ಟು 25 ಅಂತ ಇತ್ತು. ಆ ಎರಡು ಪದಗಳು ಯಾವಪ್ಪ ಅಂದ್ರೆ ಒಂದು x ಈಸ್ ಈಕ್ವಲ್ ಟು 30, ಇನ್ನೊಂದು x ಈಸ್ ಈಕ್ವಲ್ ಟು 25. ಇದು ಎರಡನೇ ಪ್ರಶ್ನೆಗೆ ಉತ್ತರವಾಗಿದೆ. ಪ್ರಶ್ನೆ 3 ನೋಡ್ರಿ, ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೋಡ್ರಿ, ಎರಡು ಸಂಖ್ಯೆಗಳಂತ ಕೊಟ್ಟಾರ. ಅವು ಎರಡು ಸಂಖ್ಯೆಗಳು ಗೊತ್ತಿಲ್ಲ ನಮ್ಗೆ, ಆದ್ರೆ ಏನ್ ಮಾಡ್ಬೋದು? ನಾವು ಊಹೆಯನ್ನು ಮಾಡ್ಬೋದು. ಊಹೆಯನ್ನು ಮಾಡಿದಾಗ ಆ ಎರಡು ಸಂಖ್ಯೆಗಳನ್ನು ಇಲ್ಲಿ ಬಿಡಿಸಿದ್ದೀನಿ ನೋಡ್ರಿ. ಒಂದು ಸಂಖ್ಯೆ ಏನಾಗಿರ್ಲಿ x ಅಂತ ಆಗಿರ್ಲಿ. ಒಂದು ಸಂಖ್ಯೆ x ಆಗಿದ್ರೆ ಇನ್ನೊಂದು ಸಂಖ್ಯೆ ಏನಾಗ್ತದೆ? x -27 ಆಗ್ತದೆ. ಯಾಕಪ್ಪ ಅಂತಂದ್ರ ಎರಡು ಸಂಖ್ಯೆಗಳ ಮೊತ್ತ ಅಂದ್ರೆ ಒಂದ್ ಸಂಖ್ಯೆ x ಆಯ್ತು, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ, ಹೌದಾ? ಎರಡು ಸಂಖ್ಯೆಗಳ ಮೊತ್ತ 27 ಆಗ್ಯದ. ಹಾಗಾದ್ರೆ ಇದು ಈ ಕಡೆ ಬಂದ್ರೆ ಏನಾಯ್ತು? -x ಆಯ್ತು. ಈ ಪದದ್ದು ಗೊತ್ತಾಗ್ತದೆ ನಮ್ಗೆ. ಅದೇ ರೀತಿ ಏನಾಯ್ತು? ಇನ್ನೊಂದು ಸಂಖ್ಯೆ x -27 ಆಗುತ್ತದೆ. ಈಗ ನಾವು ಪ್ರಶ್ನೆ ಪ್ರಕಾರ ಬಿಡಿಸೋಣ. x ಬ್ರಾಕೆಟ್ 27 - x ಈಸ್ ಈಕ್ವಲ್ ಟು 182. ಯಾಕಪ್ಪ ಅಂತಂದ್ರೆ ಇವಕ್ಕರ ಗುಣಲಬ್ಧ 182 ಆಗಿರುತ್ತದೆ ಅಂತ ಅವ್ನು ಹೇಳಿದ್ದಾನೆ. ಹಾಗಾದ್ರೆ ಈಗ ಗುಣಲಬ್ಧ ಮಾಡೋದು. x × 27 27x, x × x x ಸ್ಕ್ವೇರ್. ಈ 182 ಈ ಕಡೆ ಬಂದ್ರೆ ಏನಾಗ್ತದೆ? ಪ್ಲಸ್ ಆಗ್ತದೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ, ಈಸ್ ಈಕ್ವಲ್ ಟು 0. ಈಗೇನ್ ಮಾಡೋಣ? ಇವು ಸರಿದೂಗಿಸೋಣ. ಮೊದಲಿಗೆ ಇಳಿಕೆ ಕ್ರಮದಲ್ಲಿ x ಸ್ಕ್ವೇರ್ ಅನ್ನು ಇಲ್ಲಿ ತರ್ತೀನಿ, 27x ಅನ್ನು ಇಲ್ಲಿ ಇಡ್ತೀನಿ. x ಸ್ಕ್ವೇರ್ -27x -182 ಈಸ್ ಈಕ್ವಲ್ ಟು 0. ಈ ಮೊದಲ ಪದ ಕೊನೆಯ ಪದ ಏನ್ ಮಾಡ್ತೀನಿ? ಗುಣಾಕಾರ ಮಾಡಿದಾಗ 182x ಸ್ಕ್ವೇರ್ ಇತ್ತು. ಈ 182 ಅನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ 2 9 18, 2 1 2. ಇವೆರಡರಿಂದ ಹೋಗಲ್ಲ, 3ರಿಂದ ಹೋಗಲ್ಲ, 4 5ರಿಂದ ಹೋಗಲ್ಲ, 7ರಿಂದ ಹೋಗ್ತದೆ. 7 1 7, 2 ಉಳಿತು, 7 3 21. ಹೌದಾ? ಇಲ್ಲಿ ಮತ್ತೆ 13 ಅಂತ ಉಳಿತು. 13 ಮುಂಗಿ 13 1 13. ಹಾಗಾದ್ರೆ ಆ ಎರಡು ಸಂಖ್ಯೆ ಎಷ್ಟು ಬರ್ತಾವ? 14 ಮತ್ತು 13. ಈ ಎರಡು ಸಂಖ್ಯೆ ನೋಡ್ರಿ, 14 13 ಕೂಡಿಸಿದ್ರೆ 27 ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್, ಇಲ್ಲಿ ಮೈನಸ್, ಮೈನಸ್ ಎಷ್ಟು? 27 ಆಯ್ತು. ಅವೇ ಎರಡು ಸಂಖ್ಯೆಗಳು, ಒಂದು 14x, ಒಂದು 13x. ಈಗ ನೋಡ್ರಿ, ಇವೆರಡು ಪದಗಳನ್ನು ಒಂದ್ ಮಾಡ್ಕೊಂಡಾಗ ಇಲ್ಲಿ ಏನ್ ಕಾಮನ್ ತಗೊಳ್ಕೊರ ಬರ್ತದ? x ಅನ್ನು ಹೊರಗಡೆ ತಗೊಳ್ ಬರ್ತದ. x ಅನ್ನು ಹೊರಗೆ ತಗೊಂಡು x ಅನ್ನು ಹೊರಗೆ ತೆಗೆದುಕೊಂಡಾಗ ಇಲ್ಲಿ ಏನ್ ಉಳಿತು? ಒಂದು x ಉಳಿತು. ಮೈನಸ್ 14x ಅದ. ಇಲ್ಲಿ x ಆಲ್ರೆಡಿ ಹೊರಗೆ ತೆಗೆದಿನಿ, ಉಳಿತೇನೋ 14 ಅಂತ ಉಳಿತು. ಅದೇ ರೀತಿ ಇಲ್ಲಿ ಏನ್ ಹೊರಗಡೆ ತಗೊಳಕ್ ಬರ್ತದೆ ಅಂದ್ರೆ
-13 ಹೊರಗಡೆ ತಗೊಳಕ್ ಬರ್ತದ. ಇಲ್ಲಿ ಏನು ಉಳಿತದಪ್ಪ ಅಂದ್ರೆ 13x ಇದ್ದದ್ದು -13 ಹೊರಗೆ ತಗೊಂಡ್ರೆ x ಉಳಿತು, ಮೈನಸ್ ಇಂಟು ಪ್ಲಸ್ ಇಲ್ಲಿ ಪ್ಲಸ್ ಆಗ್ತದೆ. ಅದೇ ರೀತಿ ಇಲ್ಲಿ ನೋಡ್ರಿ ಇವಾಗ ಮೈನಸ್ 13 ಎಷ್ಟಲೇ ಅಂದ್ರೆ 14 ಆಗ್ತದೆ. ಇನ್ನು x - 14 ಇಲ್ಲಿ x - 14 ಒಂದೇ ಬರಿತೀವಿ. x - 13 ಅಂತ ಇಲ್ಲಿ x ಉಳಿತು, ಇಲ್ಲಿ -13 ಅಂತ ಉಳಿತು, x - 13. ಹಾಗಾದ್ರೆ ಈ ಮೈನಸ್ ಈಸ್ ಈಕ್ವಲ್ ಟು ಆ ಕಡೆ ಹೋದ್ರೆ ಏನಾದ ಪ್ಲಸ್ ಆಗ್ತದ, x ಈಸ್ ಈಕ್ವಲ್ ಟು 14 ಆಗ್ತದೆ. ಈ ಮೈನಸ್ ಈಸ್ ಈಕ್ವಲ್ ಟು ಆ ಕಡೆ ಹೋದ್ರೆ ಏನಾಗ್ತದೆ, x - 13 ಈಸ್ ಈಕ್ವಲ್ ಟು 0 ಆದ ಈ -13 ಆ ಕಡೆ ಹೋದ್ರೆ ಪ್ಲಸ್ ಆಗ್ತದೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವ್ಯಾವಪ್ಪ ಅಂತಂದ್ರ 13 ಮತ್ತು 14 ಎರಡರಲ್ಲಿ ಯಾವ್ದು ಅವೇನು ಅನುಕ್ರಮ ಸಂಖ್ಯೆಗಳು ಅಂತ ಅದಾರ. ಹಾಗಾದ್ರೆ ಅವೆರಡು ಸಂಖ್ಯೆಗಳು 13 ಮತ್ತು 14. ಈ ಪ್ರಶ್ನೆ ಏನ್ ಮಾಡೋಣ, 4ನೇ ಪ್ರಶ್ನೆ ಸಂಖ್ಯೆ 4 ನೋಡ್ರಿ ಏನದ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನೋಡ್ರಿ ಮೊದಲ ಧನ ಪೂರ್ಣಾಂಕಗಳದಾವಂತ, ಆ ಧನ ಪೂರ್ಣಾಂಕ ವರ್ಗ ಮಾಡಿ ಮತ್ತೆ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ನೋಡೋಣ, ವರ್ಗ ಮೊತ್ತ 365 ಆಗಿದೆ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಅಂತಂದ್ರೆ ಗೊತ್ತಿರಬೇಕು. ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಅಂದ್ರ ಈಗ ನೋಡ್ರಿ 1, 2, 3, 4 ಅಂತ ಅದ. ಈ 1 ಬರಿತೀನಿ, 2 ಯಾವ ರೀತಿ 1 + 1 ಅಂತ ಬರಿತೀನಿ. 2 ಮತ್ತು 3 ಬರಿಬೇಕಾದ್ರೆ 2 + 3 ಏನ್ ಮಾಡ್ತೀನಿ, 2 + 1 ಅಂತ ಬರಿತೀನಿ. ಅದೇ ರೀತಿ x ಇನ್ನೊಂದು ಸಂಖ್ಯೆ ಯಾವುದು, x + 1 ಅಂತ ಬರಿತೀನಿ. ಎರಡು ಧನ ಪೂರ್ಣಾಂಕಗಳಾದ. ಇಲ್ಲಿ ಅದೇ ರೀತಿ ಪ್ರಶ್ನೆ ಬಿಡಿಸಲಾಗಿದೆ ನೋಡ್ರಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳು, ಒಂದು x ಇನ್ನೊಂದು x + 1 ಆಗಿರಲಿ. ಪ್ರಶ್ನೆ ಪ್ರಕಾರ ಏನ್ ಹೇಳ್ತದ, x + 1 = 365. ಅವ್ರು ವರ್ಗಗಳ ಅಂತ ಹೇಳಿದಾರೆ, ವರ್ಗಗಳು ಅಂತ ಹೇಳ್ಯಾರ ಅವ್ರು. ಅಂದ್ರೆ ಏನ್ ಮಾಡ್ಬೇಕು, ಇವಕ್ಕ ವರ್ಗ ಅಂತ ಮಾಡ್ಬೇಕು. ಇಲ್ಲಿ ಮಾಡೀನಿ x² + x + 1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 365 x² ಗೆ x². ಇದು a + b ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿ ಆದ. a² + b² + 2ab = 365 ಆಯ್ತು. a ಅಂದ್ರೆ x, x², b ಅಂದ್ರೆ 1, 1² 2ಕ್ಕೆ 2, a ಅಂದ್ರೆ 2, a ಅಂದ್ರೆ x, b ಅಂದ್ರೆ 1, 2 × x 2x, 2x × 1 2x ಅಂತ ಬರ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು x ಅದ, ಇಲ್ಲಿ ಒಂದು x ಅದ, 2x² ಆಯ್ತು. ಮುಂದೇನು ಉಳಿತು, ಇಲ್ಲಿ 2x ಅಂತದ, ಇಲ್ಲಿ 2x, 1² ಅಂದ್ರೆ 1, 365ಕ್ಕೆ 365. ಈ 2x² + 2x ಇದು ಒಂದನ್ನು ಇಲ್ಲೇ ಇಟ್ಟಿನಿ. ಇದು ಏನ್ ಮಾಡೋಣ, ಈ ಕಡೆ ತಂದಾಗ ಏನಾಯ್ತು, -365 ಆಯ್ತು. -365ರಲ್ಲಿ ಒಂದನ್ನು ಕಳೆದ್ರೆ -364. 2x² + 2x + 2x. ಈಗೇನ್ ಮಾಡೋಣ, ಇದರಲ್ಲಿ ಕಾಮನ್ 2 ಹೊರಗಡೆ ತಗೊಳಕ್ ಬರ್ತೈತಿ. ಅಂದ್ರೆ ಇಲ್ಲಿನೂ 2 ಅದ, ಇಲ್ಲಿನೂ 2 ಅದ, ಇದ್ರ ಒಳಗೂ 2 ಅದ. ಹೀಗಾಗಿ ಇಲ್ಲಿ ಕಾಮನ್ ಏನ್ ಮಾಡಿದ್ರೆ 2 ಹೊರಗಡೆ ತಗೊಂಡಿವಿ. ಉಳಿತೇನು, ಇಲ್ಲಿ 2 ಹೊರಗೆ ತೆಗೆದು ಅಂದ್ರೆ ಇಲ್ಲಿ x² ಉಳಿತು, ಇಲ್ಲಿ 2 ಹೊರಗೆ ತೆಗೆದು ಅಂದ್ರೆ x ಉಳಿತು, ಇಲ್ಲಿ 2 ಹೊರಗೆ ತೆಗೆದು ಅಂದ್ರೆ 182 ಅಂತ ಉಳಿತು = 0. ಈ 2 ಗುಣಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಯ್ತು, ಭಾಗಾಕಾರ ಆಯ್ತು. 0/2 ಆಯ್ತು. 0/2 ನ ಬೆಲೆ ಎಷ್ಟು, 0. ಹಾಗಾದ್ರೆ ಇದಕ್ಕೇನು ಬೆಲೆ ಉಳಿಲಿಲ್ಲ ಅಂತ ನಂಗೆ. ಇಲ್ಲಿ ನಮ್ಗೆ ಈ ಪದಗಳು ಸಿಕ್ಕಿವಿ, x² + x - 182. ಮೊದಲ ಪದ ಕೊನೆಯ ಪದ ಗುಣಾಕಾರ ಮಾಡ್ತೇವೆ, 182 x² ಆಯ್ತು. ಮತ್ತೆ ಇದರ ಅಪವರ್ತನವನ್ನು ಕ್ರಮದಿಂದ ಮಾಡಬೇಕು. 182ರ ಅಪವರ್ತನ ಕ್ರಮದಲ್ಲಿ ಮಾಡಿದ್ನಿ. 182 2 9 2 1 7 1 7 3 ಉಳಿತು, 7 3 21, ಮುಂದೆ 13 1 13. ಆ ಎರಡು ಪದಗಳು ಯಾವಪ್ಪ ಅಂದ್ರ 14 ಮತ್ತು 13. ಇಲ್ಲಿ ಒಂದು 14 ಬರ್ತದೆ, ಒಂದು 13 ಅಂತ ಬರ್ತದೆ, ಇಲ್ಲಿ ನಮ್ಗೆ ಬೇಕಾಗಿದ್ದು ಪ್ಲಸ್ ಚಿಹ್ನೆ. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವ್ದಿತ್ತು, 14, ಸಣ್ಣ ಚಿಹ್ನೆಕ್ಕೆ ಮೈನಸ್ ಚಿಹ್ನೆ ಇಡೋಣ. 14x ನಲ್ಲಿ 13x ಕಳೆದ್ರೆ 1x ಉಳಿತು, ಪ್ಲಸ್ ಇಂಟು ಮೈನಸ್ ಮೈನಸ್, 14 13 182 x² ಕ್ಕೆ x². ಹಾಗಾದ್ರೆ ಆ ಪದಗಳನ್ನ ಏನ್ ಮಾಡ್ಕೋತೀನಿ, ಇಲ್ಲಿ ಬರ್ಕೋತೀನಿ. x² ಕ್ಕೆ x² ಪ್ಲಸ್ 14x ಮೈನಸ್ 13x ಮೈನಸ್ 182 = 0. ಇಲ್ಲಿ ಯುಕುರದಲ್ಲಿ ಮತ್ತು ಯುಕುರದಲ್ಲಿ ಕಾಮನ್ ಏನದ ನೋಡೋಣ. ಇಲ್ಲಿ x² ಹೊರಗೆ ತಗೋಬಹುದು. ಇಲ್ಲಿ x² ಹೊರಗೆ ತಗೊಂಡ್ರೆ 1x ಉಳಿತು. ಇಲ್ಲಿ 14x ನಲ್ಲಿ x ಆಲ್ರೆಡಿ ಹೊರಗಡೆ ತಗೊಂಡಿದ್ದೀನಿ. 14x ನಲ್ಲಿ x ಹೊರಗಡೆ ತಗೊಂಡ್ರೆ 14 ಉಳಿತು. ಇಲ್ಲಿ ಏನು ಕಾಮನ್ ಹೊರಗೆ ತಗೊಳಕ್ ಬರ್ತದೆ ಅಂದ್ರೆ -13 ಹೊರಗಡೆ ತಗೊಳಕ್ ಬರ್ತದೆ. -13x ನಲ್ಲಿ 13 ಕಾಮನ್ ತೆಗೆದ್ರೆ ಉಳಿತು x. ಇಲ್ಲಿ ಪ್ಲಸ್ ಅನ್ನ ಏನ್ ಮಾಡೋದು, ಪ್ಲಸ್ ಉಳಿತು,
ಇಲ್ಲಿ 13 ಎಷ್ಟಲೇ 13 14 182 ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಹಾಗಾದ್ರೆ ಇಲ್ಲಿನೂ ಎಕ್ಸ್ ಪ್ಲಸ್ 14 ಅದ, ಇಲ್ಲಿನೂ ಎಕ್ಸ್ ಪ್ಲಸ್ 14 ಅದ, ಅದು ಬರ್ಕೊಂಡೀನಿ. ಇಲ್ಲಿ ಎಕ್ಸ್ ಉಳ್ದದ, ಎಕ್ಸ್ ಬರ್ದೀನಿ. ಇಲ್ಲಿ ಮೈನಸ್ 13 ಮೈನಸ್ 13 ಎಕ್ಸ್ ಇಸ್ ಈಕ್ವಲ್ ಟು ಈ ಪ್ಲಸ್ ಆ ಕಡೆ ಹೋದ್ರೆ ಏನಿತ್ತು ಇಸ್ ಈಕ್ವಲ್ ಟು ಆಚೆ ಕಡೆ ಹೋದ್ರೆ ಮೈನಸ್ 14 ಎಕ್ಸ್ ಇತ್ತು. ಇಲ್ಲಿ ಇನ್ನೊಂದು ಎಕ್ಸ್ ಈ ಮೈನಸ್ 13 ಪ್ಲಸ್ ಇಸ್ ಈಕ್ವಲ್ ಟು ಆ ಕಡೆ ಹೋದ್ರೆ ಪ್ಲಸ್ 13 ಆಯ್ತು. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವಪ್ಪ ಅಂತಂದ್ರ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 14 ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 13 ಅಂತ ಆ ಎರಡು ಅನುಕ್ರಮ ಸಂಖ್ಯೆಗಳು ಆಗ್ತವೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 5 ನೋಡ್ರಿ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಹೆಚ್ಚಾಗಿದೆ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದ ಎರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಉಳಿದ ಎರಡು ಬಾಹುಗಳ ಉದ್ದವನ್ನು ಕಂಡುಹಿಡಿಬೇಕು. ಇದು ಇಂಪಾರ್ಟೆಂಟ್ ನೋಡ್ರಿ. ಎಕ್ಸಾಮ್ ವಿಷಯದಲ್ಲಿ ಈ ಪ್ರಶ್ನೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದ. ಇಲ್ಲಿ ನೋಡ್ರಿ, ಇದೊಂದು ಲಂಬಕೋನ ತ್ರಿಭುಜ ಅದ. ಅದರ ಪಾದ ನೋಡ್ರಿ, ಲಂಬಕೋನ ತ್ರಿಭುಜದ ಪಾದ ಎಕ್ಸ್ ಆಗಿರ್ಲಿ, ನಮ್ಗ ಅವರು ಕೊಟ್ಟಿಲ್ಲ, ಎಕ್ಸ್ ಆಗಿರ್ಲಿ. ಲಂಬಕೋನ ತ್ರಿಭುಜದ ಎತ್ತರ, ಲಂಬಕೋನ ತ್ರಿಭುಜದ ಎಕ್ಸ್ ಮೈನಸ್ 7 ಸೆಂಟಿಮೀಟರ್. ಯಾಕಂದ್ರೆ ಅವ್ರ ಪುಸ್ತಕದಲ್ಲಿ ಇಲ್ಲಿ ಹೇಳ್ಯಾರ ನೋಡ್ರಿ, ಎಷ್ಟು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ಅಂದ್ರೆ ಪಾದ ಎಕ್ಸ್ ಅಂತ ತಗೊಂಡಿವಿ, ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ 7 ಅಂತ ತಗೋಬೇಕು. ಇಲ್ಲಿ ಎಕ್ಸ್ ಮೈನಸ್ 7 ಅಂತ ತಗೊಂಡಿದೀನಿ. ವಿಕರ್ಣ 13 ಸೆಂಟಿಮೀಟರ್ ಆದಂತ ಹೇಳ್ಯಾರ. ಲಂಬಕೋನ ತ್ರಿಭುಜದ ವಿಕರ್ಣ ಎಷ್ಟು? 13 ಸೆಂಟಿಮೀಟರ್. ಪೈಥಾಗೋರಸ್ನ ಪ್ರಮೇಯ ಪ್ರಕಾರ, ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳ್ತದಪ್ಪ ಅಂದ್ರ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಪೈಥಾಗೋರಸ್ನ ಪ್ರಮೇಯ. ಇಲ್ಲಿ AC ಸ್ಕ್ವೇರ್ ಅಂದ್ರೆ ಎಷ್ಟು? 13. AC ಸ್ಕ್ವೇರ್ ಅಂದ್ರೆ 13 ಸ್ಕ್ವೇರ್. 13 ಸ್ಕ್ವೇರ್ ಅಂದ್ರೆ ಎಷ್ಟು? 169. ಇನ್ನು AB ಸ್ಕ್ವೇರ್ ಅಂದ್ರೆ ಎಷ್ಟು? AB ಸ್ಕ್ವೇರ್ ಅಂದ್ರೆ ಎಷ್ಟು? AB ಅಂದ್ರ ಎಕ್ಸ್ ಮೈನಸ್ 7 ಎಕ್ಸ್ ಮೈನಸ್ 7. BC ಅಂದ್ರೆ ಎಷ್ಟು? BC ಎಕ್ಸ್ ಅದ, ಎಕ್ಸ್ ಸ್ಕ್ವೇರ್ ಸ್ಕ್ವೇರ್. ಇದು A ಮೈನಸ್ B ಬ್ರಾಕೆಟ್ ಸ್ಕ್ವೇರ್ ರೂಪದಲ್ಲಿ ಇರುವುದರಿಂದ ಇಲ್ಲಿ ಯಾವ ನಿಯಮ ಅನ್ವಯ ಆಗ್ತದಪ್ಪ ಅಂತಂದ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2AB ರೂಪದಲ್ಲಿ ಇದು ಬರ್ತದೆ. ಅದನ್ನು ಮಾಡೋಣ. ಎಕ್ಸ್ ಇಂಟು ಇದು ಏನು, ಎ ಸ್ಕ್ವೇರ್ ಅಂದ್ರೆ ಎಕ್ಸ್, ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರ 7 7 49 49 ಆಯ್ತು, 7ರ ವರ್ಗ. 2 ಅಂದ್ರ ಮೈನಸ್ 2 ಮೈನಸ್ 2 2. ಎ ಅಂದ್ರೆ ಎಷ್ಟು? ಎ ಅಂದ್ರ ಇಲ್ಲದ ನೋಡ್ರಿ ಎಕ್ಸ್, ಬಿ ಅಂದ್ರ 7 ಮೈನಸ್ 7. ಹಾಗಾದ್ರೆ 7 2 14 ಎಕ್ಸ್ಕ್ಕ ಎಕ್ಸ್ ಮೈನಸ್ 14. ಈ ಎಕ್ಸ್ ಸ್ಕ್ವೇರ್ ಅನ್ನೋದ ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಅದ, ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಅದ. ಹಾಗಾದ್ರೆ ಎಷ್ಟು ಎಕ್ಸ್ ಸ್ಕ್ವೇರ್ ಅದು? 2 ಎಕ್ಸ್ ಸ್ಕ್ವೇರ್ ಅದು. ಇಲ್ಲಿ 7 7 49, 7ರ ವರ್ಗ 49 ಮೈನಸ್ 14 ಎಕ್ಸ್ಕ್ಕ ಮೈನಸ್ 14 ಎಕ್ಸ್. ಮುಂದೆ ನೋಡ್ರಿ, 2 ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಎಕ್ಸ್ ಮೈನಸ್ 14 ಎಕ್ಸ್. ಈ ಮೈನಸ್ 169 ಈ ಕಡೆ ತಂದೇನೆ, ಪ್ಲಸ್ ಇದೇನಾಗೈತಿ ಮೈನಸ್ ಆಗೈತಿ. ಇಲ್ಲಿ ನೋಡ್ರಿ 160 ಮೈನಸ್ 169ರಾಗ ಪ್ಲಸ್ 49 ಕಳೆದ್ರ ಮೈನಸ್ 120. ಅಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದು? 5 ಇಡಬೇಕು. 160ರಾಗ 169 49 ಕಳೆದ್ರ 120 ಉಳಿತು. 14 ಎಕ್ಸ್ಕ್ಕ 14 ಎಕ್ಸ್ 2 ಎಕ್ಸ್ ಸ್ಕ್ವೇರ್ಕ 2 ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಟಿವಿ. ಇಲ್ಲಿ ಎಲ್ಲ ಕೂರಲ್ಲಿ ಕಾಮನ್ ಏನದ? 2 ಅಂತ ಹೊರಗೆ ತಗೋಬಹುದು. 2 ಅಂತ ಹೊರಗೆ ತಗೊಂಡೇವಿ. 2 ಇಲ್ಲಿ ಹೊರಗಡೆ ತಗೊಂಡ್ರೆ ಉಳಿತೇನು? ಇಲ್ಲಿ ನೋಡ್ರಿ, 2 ಹೊರಗಡೆ ಎಕ್ಸ್ ಉಳಿತು, ಎಕ್ಸ್ ಸ್ಕ್ವೇರ್ ಉಳಿತು. ಇಲ್ಲಿ 2 7 14 ಎಕ್ಸ್ ಉಳಿತು. 120ರ ಎಷ್ಟು? 60. ಎಕ್ಸ್ ಇಸ್ ಈಕ್ವಲ್ ಟು 0. 2 ಈ ಕಡೆ ಒಂದು ಉಳಕೆ ಏನಾಯ್ತು? ಡಿವೈಡೆಡ್ ಬೈ 2 ಆಯ್ತು, 0 ಆಯ್ತು. ಇದ್ರ ಬೆಲೆ ಏನಾಯ್ತು? 0 ಆಯ್ತು. ಇದು ಬರೋದ್ರನ್ನ ಆಯ್ತು, ಬಿಟ್ರು ಆಯ್ತು. ಈಗ ಮೊದಲ ಇದು ಎಷ್ಟು ಬಂತು ಈಗ ನಮ್ಮ? ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60. ಮೊದಲ ಪದ ಕೊನೆಯ ಪದ ಗುಣಿಸ್ತೀನಿ. ಮೈನಸ್ ಮೈನಸ್ 60 ಎಕ್ಸ್ ಸ್ಕ್ವೇರ್ 60 ಎಕ್ಸ್ ಸ್ಕ್ವೇರ್ 60ರ ಅಪವರ್ತನ ಮಾಡ್ಬೇಕು. 60ರ ಅಪವರ್ತನ ಇಲ್ಲಿ ಮಾಡಿದೀನಿ. 60 2 30 2 15 3 5 5 1 ನೋಡ್ರಿ. ಅಪವರ್ತನ 2 2 4 4 3 12 12 ಬಂತು. 5ಕ್ಕೆ 5 12 5 60 ಬರ್ತದೆ. 12 5 60. ಅದೇ 12ರೊಳಗೆ 5 ಕಳೆದ್ರ 7, ಕಳೆದ್ರ ಎಷ್ಟು ಬರುತ್ತ? 7 ಅಂತ ಬರ್ತದೆ. ಹಾಗಾದ್ರೆ ಆ ಎರಡು ಪದಗಳ್ಯಾವು? ಒಂದು 12x, ಒಂದು 5x. ನಮಗೆ ಮೈನಸ್ ಬರ್ಬೇಕಾದ ಕಾರಣ ಏನ್ ಮಾಡ್ತೀವಿ? ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದು ಇರ್ತೀವಿ? ಮೈನಸ್ ಅಂತ ಇರ್ತೀವಿ. ಇದಕ್ಕೆ ಪ್ಲಸ್ ಇರ್ತೀವಿ. ಮೈನಸ್ 12x ನಲ್ಲಿ ಪ್ಲಸ್ 5x ಕಳೆದ್ರೆ ಮೈನಸ್ 7x, ಪ್ಲಸ್ ಇಂಟು ಮೈನಸ್ ಮೈನಸ್ 12 60 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಮೈನಸ್ 7x ಅನ್ನು ತೆಗೆದು ಹಾಕಿ ಈ ಎರಡು ಪದಗಳನ್ನು ತುಂಬಬಹುದು. ಎರಡು ಪದಗಳು ಎಕ್ಸ್ ಸ್ಕ್ವೇರ್ ಮೈನಸ್ 12x
ಪ್ಲಸ್ 5x ಮೈನಸ್ 60. ಇದರಲ್ಲಿ ಇವೆರಡಕ್ಕರಲ್ಲಿ ಕಾಮನ್ ಏನು ತೊಗೊಳ್ಬರ್ತದೆ ನೋಡೋಣ. ಇದು ಎಕ್ಸ್ ಸ್ಕ್ವೇರ್ ಅದು. ಎಕ್ಸ್ ಅನ್ನು ಹೊರಗಡೆ ತೆಗೆದುಕೊಂಡಾಗ ಎಕ್ಸ್ ಹೊರಗಡೆ ತೊಗೊಂಡೆ ಉಳಿತೇನು 2x ನಲ್ಲಿ 1x ಹೊರಗಡೆ ಹೋದ್ರೆ 1x ಉಳಿತು. 12x ಅದ ಎಕ್ಸ್ ಹೊರಗಡೆ ತೊಗೊಂಡಿನಿ 12 ಉಳಿತು. ಇಲ್ಲಿ ಏನು ಹೊರಗಡೆ ತೊಗೊಳಕ್ ಬರ್ತದೆ ಅಂದ್ರೆ ಪ್ಲಸ್ 5 ಹೊರಗಡೆ ತೊಗೊಳಕ್ ಬರ್ತದೆ. ಅಲ್ಲಿ ಪ್ಲಸ್ 5 ಹೊರಗಡೆ ತೊಗೊಂಡ್ರೆ 5x ಅಂತ ಉಳಿತು. ಮೈನಸ್ 12 ಎಷ್ಟಲೇ 12 5 5 12 60. ಹಾಗಾದ್ರೆ ಇಲ್ಲಿನೂ ಎಕ್ಸ್ ಮೈನಸ್ 12 ಅದ ಇಲ್ಲಿನೂ ಎಕ್ಸ್ ಮೈನಸ್ 12 ಅದ ಒಂದೇ ಬರ್ಕೋತೀನಿ. ಇಲ್ಲಿ ಏನು ಉಳಿತು ಎಕ್ಸ್ ಉಳಿತು. ಇಲ್ಲಿ ಪ್ಲಸ್ 5 ಅಂತ ಉಳಿತು ಪ್ಲಸ್ 5 ಅಂತ ಉಳಿತು. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 12 ಇಸ್ ಈಕ್ವಲ್ ಟು 0 ಆದ್ರೆ ಆ ಮೈನಸ್ 12 ಇಸ್ ಈಕ್ವಲ್ ಟು 0 ಹಚ್ಚಿಕೊಳ್ಳೋದನ್ನ ಪ್ಲಸ್ 12 ಆಗ್ತದೆ. ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು ಹಚ್ಚಿಕೊಳ್ಳೋದನ್ನ ಎಕ್ಸ್ ಮೈನಸ್ 5 ಅಂತ. ಆ ಎರಡು ಉದ್ದಗಳು ಅಳತೆಗಳು ಎಷ್ಟಪ್ಪ ಅಂತಂದ್ರೆ ಒಂದು ಎಕ್ಸ್ ನ ಬೆಲೆ 12, ಇನ್ನೊಂದು ಎಕ್ಸ್ ನ ಬೆಲೆ 5. ಇಲ್ಲಿಗೆ 5ನೇ ಪ್ರಶ್ನೆ ಮುಕ್ತಾಯವಾಯಿತು. ಇನ್ನು 6ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 5 ನೋಡ್ರಿ. ಪ್ರಶ್ನೆ ಸಂಖ್ಯೆ 5 ಬಂದ್ಬಿಟ್ಟು ಒಂದು ಗುಡಿ ಕೈಗಾರಿಕೆ ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ ಎರಡಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಗಳನ್ನು ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸರಿ, ಹಾಗಿದ್ರ ಅವ್ರು ಏನೇನು ಹೇಳ್ಯಾರ ಅಂತ ಕೊಟ್ಟು ಬರ್ತಾನೆ ನೋಡ. ಆ ದಿನ ತಯಾರಿಸಿದ ಮಡಿಕೆಯ ಸಂಖ್ಯೆ ಏನಾಗಿರ್ಲಿ ಎಕ್ಸ್ ಆಗಿರ್ಲಿ. ನಮ್ಗೇನಾಗಿರ್ಲಿ ಆ ದಿನ ಮಡಿಕೆಯನ್ನು ತಯಾರಿಸಿದ್ದು ಎಕ್ಸ್ ಆಗಿರ್ಲಿ. ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ನಾವು ಮಧ್ಯೆ ಏನ್ ತೊಗೊಂಡಿದ್ದೇವೆ ಎಕ್ಸ್ ಅಂತ ತೊಗೊಂಡಿದ್ದೇವೆ. ಅವರು ಎರಡಷ್ಟಕ್ಕಿಂತ ಹಾಗಾದ್ರೆ 2x ಎರಡಷ್ಟಕ್ಕಿಂತ 3 ಹೆಚ್ಚಾಗಿದೆ. 3 ಹೆಚ್ಚಾಗಿದೆ ಪ್ಲಸ್ 3 ಹೆಚ್ಚಾಗಿದೆ ನೋಡ್ರಿ. ಆ ದಿನ ಒಟ್ಟು ವೆಚ್ಚ ಅಂದ್ರೆ ಗುಣಲಬ್ಧ 2x ಪ್ಲಸ್ 3 ಇಸ್ ಈಕ್ವಲ್ ಟು 90. ಎಕ್ಸ್ ಪ್ಲಸ್ 2x ಪ್ಲಸ್ 3 ಇಸ್ ಈಕ್ವಲ್ ಟು 90 ಅಂತ ಇತ್ತು. ಇದನ್ನ ಏನ್ ಮಾಡೋದು 2 ಇಂಟು ಎಕ್ಸ್ ಇಂಟು ಇದಕ್ಕೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ 2 ಇಂಟುಕ್ಕೆ 2ಕ್ಕೆ. ಈಗ ಎಕ್ಸ್ ಇಂಟು 3x ಇಸ್ ಈಕ್ವಲ್ ಟು 90. ಈ 90 ಈ ಕಡೆ ಬಂದ್ಬೇಕು ಮೈನಸ್ ಆಯ್ತು. 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 90 ಇಸ್ ಈಕ್ವಲ್ ಟು 0. ಹಾಗಾದ್ರೆ ಮೊದಲ ಪದ ಕೊನೆಯ ಪದವನ್ನು ಗುಣಾಕಾರ ಮಾಡಿದ್ರೆ 92 180 ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್. ಮುಂದೇನು ಉಳಿತು ಈಗ 180 ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಆ ಎರಡು ಪದಗಳು ಯಾವ ಬರ್ತಾವ ಅಂದ್ರೆ 180ಕ್ಕೆ 2ರಿಂದ ಮಾಡೋಣ. 2 9 ಮುಂದೆ 2 45 ಮತ್ತೆ ಮುಂದೆ 5ರಿಂದ 3ರಿಂದ ಹೋಗ್ತದೆ ನೋಡ್ರಿ. 3 1 3 3 5 5 3 ಇನ್ನು ಮುಂದೆ ಹೋಗ್ತದ 3 5 15 5 1 5. ಹಾಗಾದ್ರೆ ನೋಡ್ರಿ ಅವೆರಡು ಪದಗಳು ನೋಡಿ 2 2 4 4 3 12 ಇವಿಷ್ಟದು. ಮುಂದೆ 5 3 15 5 3 15. ಹಾಗಾದ್ರೆ 12 ಮತ್ತು 15 ಮತ್ತು 12 ಅಂತ ಅದು 15 12. ಈ ಪ್ಲಸ್ 15x ಮೈನಸ್ 12x ಪ್ಲಸ್ ಇಂಟು ಮೈನಸ್ ಮೈನಸ್ 15 12 180. ಅದೇ 15ರೊಳಗೆ 12 ಕಳೆದ್ರೆ ಪ್ಲಸ್ 3x ಬರ್ತದೆ ಇಲ್ಲಿ ನೋಡ್ರಿ. ಹಾಗಾದ್ರೆ ಇದು ಪ್ಲಸ್ 3x ಅನ್ನು ತೆಗೆದು ಹಾಕಿ ಆ ಪ್ಲಸ್ 3x ಜಾಗ ಏನ್ ಮಾಡೋದು ಈ ಬೆಲೆಗಳನ್ನು ಹಾಕೋದು. 2x ಸ್ಕ್ವೇರ್ ಪ್ಲಸ್ 13x ಮೈನಸ್ 12x ಮೈನಸ್ 90 ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇವುಗಳಲ್ಲಿ ಈ ಎರಡು ಪದಗಳಲ್ಲಿ ಕಾಮನ್ ಏನು ತೊಗೊಳಕ್ ಬರ್ತದೆ ಎಕ್ಸ್ ಮಾತ್ರ ಕಾಮನ್ ತೊಗೊಳಕ್ ಬರ್ತದೆ. 2x ಸ್ಕ್ವೇರ್ನಾಗ 1x ಹೊರಗಡೆ ತಗೊಂಡೇವು ಅಂದ್ರೆ 2x ಉಳಿತು. 15x ನಲ್ಲಿ ಬರೀ ಎಕ್ಸ್ ಹೊರಗಡೆ ತಗೊಂಡಿದೆ ಉಳಿತೇನು 15. ಅದೇ ಇಲ್ಲಿ ಏನು ಹೊರಗಡೆ ಕಾಮನ್ ಹೊರಗಡೆ ತಗೊಳ್ಬರ್ತಮ್ಮ ಅಂದ್ರೆ 6 ಹೊರಗಡೆ ತಗೊಳ್ಬರ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 6 2 12 ಎಕ್ಸ್ ಇಂಟುಕ್ಕೆ ಎಕ್ಸ್. ಅದೇ ಪ್ಲಸ್ ಇಂಟು ಮೈನಸ್ ಮೈನಸ್ ಅದೇ 6 ಇಂಟು 15 6 90. ಹಾಗಾದ್ರೆ ಇಲ್ಲಿ ಕಾಮನ್ ಅದ ಇಲ್ಲಿ ಕಾಮನ್ ಅದೇನ್ ಮಾಡಿದ್ವಿ ಎರಡು ಒಂದೇ ಬರ್ಕೊಂಡಿವಿ. ಇಲ್ಲಿ ಎಕ್ಸ್ ಉಳಿದದ ಇಲ್ಲಿ ಮೈನಸ್ 6 ಉಳಿದ ಇಲ್ಲಿ ಅದ ಬರ್ಕೊಂಡಿನಿ. ಹಾಗಾದ್ರೆ ಇದು ಈಸ್ ಈಕ್ವಲ್ ಟು ಆ ಕಡೆ ಹೋದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 6 ಆದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಆ ಕಡೆ ಹೋದ್ರೆ ಏನಾಗ್ತದೆ ಪ್ಲಸ್ ಆಗ್ತದೆ. ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ. ಎಕ್ಸ್ ಈಸ್ ಈಕ್ವಲ್ ಟು 6 ಅಂತ ಆಯ್ತು. ಇನ್ನೊಂದು ಇದೆ ಇಲ್ಲಿ 2x ಮೈನಸ್ 15 ಅಂತ ಅದ. ಈ ಮೈನಸ್ ಪ್ಲಸ್ ಈಸ್ ಈಕ್ವಲ್ ಟು ಆ ಕಡೆ ಹೋದ್ರೆ ಪ್ಲಸ್ 15 ಐತಿ 2x ಹೋಯ್ತು. ನಮಗೆ ಬೇಕಾಗಿದ್ದು ಎಕ್ಸ್ ನ ಬೆಲೆ ಗುಣಾಕಾರ ಇದ್ದಿದ್ದು ಇಲ್ಲಿ ಬಂದ ಭಾಗಾಕಾರ ಆಗ್ತದೆ.
ಹಾಗಾದ್ರೆ ಇನ್ನೊಂದು ಎಕ್ಸ್ ನ ಬೆಲೆ ಏನಂತ ಬಂತು, ಇನ್ನೊಂದು ಎಕ್ಸ್ ನ ಬೆಲೆ -15/2 ಅಂತ ಬಂತು. ನೋಡ್ರಿ, ಯಾವುದೇ ಬೆಲೆ ಭಿನ್ನರಾಶಿ ರೂಪದಲ್ಲಿ ಬಂದ್ರೆ ಅದು ಆಗುದಿಲ್ಲ. ಯಾವುದೇ ಬೆಲೆ ಧನಾತ್ಮಕ ಬಂದಂದ್ರೆ ಆ ಬೆಲೆಗಳನ್ನು ಮಾತ್ರ ಪರಿಗಣಿಸಬೇಕು. ನೋಡಿ, ಮಡಿಕೆಯ ಸಂಖ್ಯೆ ಏನ್ ತಗೊಂಡಿದ್ದೀವಿ ನಾವು, ಎಕ್ಸ್ ಅಂತ ತಗೊಂಡಿದ್ದೀವಿ. ಮಡಿಕೆಯ ಸಂಖ್ಯೆ ಏನ್ ತಗೊಂಡಿದ್ದೀವಿ, ಎಕ್ಸ್ ಅಂತ ತಗೊಂಡಿದ್ದೀವಿ. ಅದು 6 ಅಂತ ಬಂತು. ಅದೇ ಪ್ರತಿದಿನ ಮಡಿಕೆಯ ಉತ್ಪಾದನಾ ವೆಚ್ಚ 2x+3 ಅಂತ ತಗೊಂಡಿದೆ. ಇಲ್ಲಿ ನೋಡ್ರಿ, ಇಲ್ಲಿ 2x+3 ಅಂತ ತಗೊಂಡಿದ್ದೀವಿ. ಉತ್ಪಾದನಾ ವೆಚ್ಚ ಕಂಡುಹಿಡಿಯಬೇಕಾಗಿದೆ. 2ಕ್ಕೆ 2 ಎಕ್ಸ್ ಅಂದ್ರೆ ಎಷ್ಟು, 6 + 3ಕ್ಕೆ 3. ಇವಾಗ ನೋಡ್ರಿ, 2 3 2 6 12 + 3ಕ್ಕೆ 3, 12ರಲ್ಲಿ 3 ಕೂಡಿಸಿದ್ರೆ 15. ಹಾಗಾದ್ರೆ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಎಷ್ಟಪ್ಪ ಅಂದ್ರೆ 15 ಅಂತ ಹೇಳ್ಬೋದು. ಇಲ್ಲಿಗೆ ಅಭ್ಯಾಸ 4 ಸಂಪೂರ್ಣವಾಗಿ ಮುಕ್ತಾಯವಾದಂಗಾಯ್ತು. ವಿದ್ಯಾರ್ಥಿಗಳು, ನಿಮ್ಗೆ ಇನ್ನೂ ಎಲ್ಲಿಯಾದರೂ ಪ್ರಶ್ನೆಗಳನ್ನು ಗೊಂದಲವಿದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ, ಹಾಗೂ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೂ ನಿಮ್ಮ ಇತರೆ ಸ್ನೇಹಿತರಿಗೆ ಏನ್ ಮಾಡ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡ್ರಿ. ಧನ್ಯವಾದಗಳು.